ಬಿಟ್ಟು ಬಂದ ಕನ್ನಡ ಕುಟುಂಬಕ್ಕೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಲಾವತಿ ಲಾಗ್ಸ್. ಬರ್ರಿ ಇವತ್ತಿನ ಲಾಗನ್ನು ಚಾಲೂ ಮಾಡತ್ತೀನಿ. ಇವತ್ತಿನ ಲಾಗಲ್ಲಿ ನಾ ಮಾಡ್ತಾ ಇರೋ ರೆಸಿಪಿ ನೋಡ್ರಿ, ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಬಂದಾವ ಅಂತೇಳಿ. ಹೆಂಗೆ ಬಂದಾವ? ಚಲೋ ಬಂದಾವ? ತೋರಿಸು, ತಿನ್ನು ನೋಡ. ಸೂಪರಾ? ಹರ್ಷಿಕಾ ಹಿಡಿ, ನೀ ತಿನ್ನು. ಸೂಪರ್ ಬಂದಾವ ಬಜ್ಜಿ. ಸೂಪರಾ? ನೋಡ್ರಿ, ಅಲ್ಲಿ ನೋಡ್ರಿ ಹೆಂಗೆ ಬಂದಾವ ಬಜ್ಜಿ? ಹೆಂಗೆ ಟಕ್ ರಾಣಿ ಇಕ್ಕಿ ನೋಡ ಅಕ್ಕ. ಚಂದ ಬಂದಾವಲ್ಲ? ದಾರ್ವೆ ಎತ್ತೈತೆ. ಚಲೋ ಬಂದಾವ. ಬಂದಾವ. ಫಸ್ಟಿಗೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಇದು ಇರ್ತೈತಲ್ರಿ, ಅದು ತೊಗೊಂಡಿನಿ. ಆಮೇಲೆ ಕಡ್ಲಿ ತಗೊಂಡಿನಿ, ಅಜ್ವಾಯಿನ, ಆಮೇಲೆ ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಆಮೇಲೆ ಸೋಡಾ, ಆಮೇಲೆ ಉಪ್ಪು. ಈಗ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳಮ್ರಿ ಮೊದಲ, ಯಾಕಂದ್ರೆ ಉಳ್ಳಾಗಡ್ಡಿಯಲ್ಲಿ ನೀರಿನ ಅಂಶ ಇರ್ತಲ್ರಿ, ಅದಕ್ಕೆ. ಕಡ್ಲಿ ಹಿಟ್ಟ ನೋಡಿ ಹಾಕೋಬೇಕ್ರಿ ಇದಕ್ಕೆ, ಯಾಕಂದ್ರೆ ಉಳ್ಳಾಗಡ್ಡಿ ಬಜ್ಜಿ ಮಾಡತ್ತೀವಲ್ರಿ, ಅದ್ರ ಸಂಬಂಧ. ಇದಕ್ಕೆ ಇನ್ನೊಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೋತೀನಿ. ನೀರು ಭಾಳ ಕಮ್ಮಿ ಆಗ್ತಾವ್ರಿ ಇದಕ್ಕೆ, ಉಳ್ಳಾಗಡ್ಡಿ ಬಜ್ಜಿಗೆ, ಯಾಕಂದ್ರೆ ಆಲ್ರೆಡಿ ಇದ್ರಾಗೆ ನೀರಿನ ಅಂಶ ಇರ್ತೈತಿ, ಅದ್ರ ಸಂಬಂಧ. ನೋಡಿರಿ, ಇದೊಂದು 5 ನಿಮಿಷ ಇಡಮ್ರಿ ಇದಕ್ಕೆ. 5 ನಿಮಿಷ ಬಿಟ್ಟು ಎಣ್ಣೆ ಕಾಯಿ ಹಾಕಿಡ್ತೀನಿ. ಈಗ ಬಿಸಿ ಬಿಸಿ ಬಜ್ಜಿ ಮಾಡಮ್. ಇದಕ್ಕೆ 5 ನಿಮಿಷ ಇಡ್ತೀನಿ ರೀ. ಇದಕ್ಕೆ ಪ್ಲೇಟ್ ಮುಚ್ಚಿ ಎಣ್ಣೆ ಕಾಯಿ ಹಾಕಿಡ್ತೀನಿ. ಎಣ್ಣೆ ಕಾಯಿ ಹಾಕಿಡ್ತೀನಿ. ಈಗ ಬಜ್ಜಿ ಬಿಡ್ಬೇಕ್ರಿ. ನೋಡ್ರಿ ಹೆಂಗಾಗೈತೆ 5 ನಿಮಿಷ ಬಿಟ್ಟು. ಎಣ್ಣೆ ಕಾಯ್ದದೇನು ಅಂತೇಳಿ ಕಿಶಂದ್ರೆ ನೋಡ್ತೇನೆ ರೀ. ಫಸ್ಟು ಕಾಯ್ದದ್ರೆ ಎಣ್ಣೆ ಗ್ಯಾಸಿನ ಸಣ್ಣ ಇಟ್ಕೋಬೇಕ್ರಿ, ಯಾಕಂದ್ರೆ ಬಜ್ಜಿ ಹತ್ತು ಬಿಡ್ತಾವೆ ಒಳಗಿನ ಇದು ಆಗಂಗಿಲ್ಲ.
ಈ ಸಂತೆ ಒಳಗೆ ಬಜ್ಜಿ ಅದು ಮಾಡ್ತಾರಲ್ರಿ ದಿಟ್ಟು ಹಂಗೆ ಆಗಿರ್ತಾವೆ ಬಜ್ಜಿ. ಎಣ್ಣೆ ಎಲ್ಲ ಜಾಣ್ತೀನಿ ರೀ ಇದು. ಸಣ್ಣ ಉರಿ ಇಲ್ಲಿ ಬಯಸಿದೆ ಅಂದ್ರೆ ಒಳಗೆ ಬಜ್ಜಿ ಚಲೋತ್ನಾಗಿ ಬೈತಾವ್ರು. ಇಲ್ಲಿ ಅಂದ್ರೆ ಹಸಿ ಬಿಸಿ ಇರ್ತಾವ್ರು. ಅದು ಗ್ಯಾಸಿನ ಉರಿ ಜಾಸ್ತಿ ಇರ್ತೀವಿ ಅಂದ್ರೆ. ನಮ್ಮ ಉತ್ತರ ಕರ್ನಾಟಕ ಕಡೆ ಸಂತೆ ಒಳಗೆ ಬಜಾರ್ ಒಳಗೆ ಬಜ್ಜಿ ಮಾಡ್ತಾರೆ. ಹಿಂಗೆ ಇರ್ತಾರು ಸೇಟ್ ಹಿಂಗೆ ಮಾಡ್ತಾರೆ ಒಳಗಡೆ ತಪ್ಪಲ್ದು. ಹಾಗಾಗಿ ನಮ್ಮ ಹಸ್ಬೆಂಡ್ ಭಾಳ ಇಷ್ಟ ರೀ ಬಜ್ಜಿ.